ಈ ತರ ಶಾರ್ಪ್ ಆಗಿದ್ದಾಗ ನೀವು ಪಿ ಎಚ್ ನ ನೋಡ್ಲಿಕ್ಕೆ ಇದು ಸೂಕ್ತವಾದ ಆಗುತ್ತೆ. ಈಗ ನೋಡಿ 2 kg ತುತ್ತನ 10 ಲೀಟರ್ ಅಲ್ಲಿ ಮಿಶ್ರಣ ಮಾಡಿರೋದನ್ನ ನೋಡಿ ಈಗ ಚೆನ್ನಾಗಿ ಮಿಶ್ರಣ ಆಗ್ತಾ ಇದೆ. ಈಗ ನೋಡಿ ಇದು ಈ ತರ ಶಾರ್ಪ್ ಆಗಿರ್ಬೇಕು. ರೈತ ಬಾಂಧವರಿಗೆ ನಮಸ್ತೆ. ಇವತ್ತು ಖಂಡಿಕಾ ಅಂತೇಳಿ ಮುಡಬದಿಂದ ಒಳಗೆ ಅವ್ರದ್ದು ಒಂದು ಪ್ಲಾಟ್ ಅಲ್ಲಿ ಇದೀವಿ. ಇವತ್ತೇನು ಅವರು ಬೋಡೋ ದ್ರಾವಣನ ಮಿಶ್ರಣ ಮಾಡ್ತಾ ಇದ್ದಾರೆ. ಅದ್ರ ಪೂರಕವಾಗಿ 1% ಬೋಡೋ ದ್ರಾವಣನ ಹೇಗೆ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ವೈಜ್ಞಾನಿಕವಾಗಿ ಇವತ್ತು ಡೈರೆಕ್ಟ್ ಆಗಿ ನೋಡೋಣ. ಇವತ್ತು ಇವ್ರು ಮಾಡ್ತಾ ಇದ್ದಾರೆ. ಈಗ ಒಂದು ಬ್ಯಾರ್ಲಿಗೆ ಡ್ರಮ್ಮು 200 ಲೀಟರ್ ನೀರಿಗೆ 2 kg ತುತ್ತನ ಕಲ್ಸ್ಕೊಂಡಿದ್ದಾರೆ. ಅಲ್ಲಿದೆ ನೋಡಿ 2 kg ತುತ್ತ ಸುಣ್ಣ ಇಲ್ಲಿ 2 kg ತುತ್ತ ಮಿಶ್ರಣ ಆಗಿರೋದು. ಇನ್ನೊಂದು 2 kg 10 ಲೀಟರ್ ಅಲ್ಲಿ ನಿಮಗೆ ಮಿಶ್ರಣ ಮಾಡ್ಕೊಂಡಿದ್ದಾರೆ. ಅದನ್ನ 2 kg ತುತ್ತನ ನೀವು 200 ಲೀಟರ್ ನೀರಿಗೆ ಅಂದ್ರೆ 180 ಲೀಟರ್ಗೆ ನೋಡಿ, ಇದರಲ್ಲಿ 20 ಲೀಟರ್ ಕಡಿಮೆ ಇರೋದು. ಸೊ 180 ಲೀಟರ್ ನೀರಿಗೆ 200 ಲೀಟರ್ಗೆ 200 ಲೀಟರ್ ಆಗ್ತದೆ. 2 kg ಮೈಲ್ ತುತ್ತ 10 ಲೀಟರ್ಗೆ ಮಿಶ್ರಣ ಮಾಡಿರೋದು. ಇನ್ನು 2 kg ಸುಣ್ಣ ಮತ್ತೆ 10 ಲೀಟರ್ಗೆ ಮಿಶ್ರಣ ಮಾಡಿರೋದು. ಒಟ್ಟು 180 ಲೀಟರ್ಗೆ ನಿಮಗೆ ಇದು 10 kg ನೀರಲ್ಲಿ ಮಿಶ್ರಣ ಮಾಡಿರೋ ತುತ್ತ, ಇದು 10 ಲೀಟರ್ಲಿ 10 ಲೀಟರ್ ನೀರಿಗೆ ಮಿಶ್ರಣ ಮಾಡಿರ್ತಕ್ಕಂಥ ಸುಣ್ಣ. ಇವೆರಡನ್ನು ಏನು 180 ಲೀಟರ್ಗೆ 10 kg ಮಾಡಿರ್ತಕ್ಕಂಥ 2 kg ತುತ್ತನ ಹಾಕಿ 10 ಲೀಟರ್ ಅಲ್ಲಿ ಮಿಶ್ರಣ ಮಾಡಿರೋ ದ್ರಾವಣನ ಫಸ್ಟ್ ಮಿಶ್ರಣ ಮಾಡಿಕೊಂಡು ತದನಂತರ ಈಗ ನೋಡಿ 2 kg ತುತ್ತನ 10 ಲೀಟರ್ ಅಲ್ಲಿ ಮಿಶ್ರಣ ಮಾಡಿರೋದನ್ನ ಮಿಶ್ರಣ ಮಾಡ್ತಾ ಇರೋದು 180 ಲೀಟರ್ಗೆ. ಚೆನ್ನಾಗಿ ಕಡ್ತಾ ಇದ್ರೆ ಏನಾಗ್ತದೆ, ಚೆನ್ನಾಗಿ ಮಿಶ್ರಣ ಆಗ್ತದೆ. ಮತ್ತೆ ಅದರಲ್ಲಿ ಸಣ್ಣ ಕಣಗಳು ಏನಾರ ಇದ್ರು ಚೆನ್ನಾಗಿ ಡೈಲ್ಯೂಟ್ ಆಗ್ತದೆ. ಪೂರ ಹಾಕಿ ಸ್ವಲ್ಪ 2 kg ಈಗ ತುತ್ತ ಮಿಶ್ರಣ ಆಗಿದೆ. ಸುಣ್ಣ 2 kg ಸುಣ್ಣದ ನೀರು 2 kg ಸುಣ್ಣದ ನೀರನ್ನ ಮಿಶ್ರಣ ಮಾಡ್ತಕ್ಕಂಥದ್ದು. ನೋಡಿ ಈಗ ಚೆನ್ನಾಗಿ ಮಿಶ್ರಣ ಆಗ್ತಾ ಇದೆ. ಸಾಕು ಸರ್, ಸಾಕು. ಈಗ ಇದನ್ನ pH ಹೇಗೆ ಚೆಕ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು pH ಮೀಟರ್ ಇರ್ತದೆ, pH ಪೇಪರ್ ಇರ್ತದೆ. pH ಪೇಪರ್ನಾದ್ರೂ ಎದ್ದು ನೋಡ್ಬೋದು. ಇಲ್ಲಿ ಸದ್ಯದ ಮಟ್ಟಿಗೆ pH ಪೇಪರ್ ಇಲ್ಲದೆ ಇರೋ ಕಾರಣ ಈಗ ಒಂದು ಚಾಕು ಅಥವಾ ಕುಡ್ಗಲ್ನ ಅಮ್ಮ ಆಯ್ತಾ, ಅದು ಕುಡ್ಗಲ್ನ ನೀವು ಚೆನ್ನಾಗಿ ಮಸ್ತು ಬಿಟ್ಟು ಏನು 2 kg ತುತ್ತ ಮತ್ತೆ 1-1.5 kg ಸುಣ್ಣನ ಹಾಕಿದ್ಮೇಲೆ ಸೊ ಉಜ್ಜಿದಂತ ಚಾಕುನ ತಗೊಂಡು ಈಗ ನೋಡಿ ಇದು ಈ ತರ ಶಾರ್ಪ್ ಆಗಿರ್ಬೇಕು. ಈ ತರ ಶಾರ್ಪ್ ಆಗಿದ್ದಾಗ ನೀವು pH ನ ನೋಡ್ಲಿಕ್ಕೆ ಇದು ಸೂಕ್ತವಾದ ಆಗುತ್ತೆ. ನೋಡೋಣ ಈಗ ಇದಕ್ಕೆ ತುತ್ತ ಮತ್ತೆ ಸುಣ್ಣ ಹಾಕಿದ್ದಾರೆ. ಇದನ್ನ ನೋಡೋಣ ಸರ್. ರಾಳ ಬೇಡ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದೇ ಸುಣ್ಣ ನೀರು ಇರ್ಲಿ. ಈಗ ನಾವು 1.5 kg ಸುಣ್ಣ ಹಾಕಿದ್ವಿ. ಸೊ 2 kg ತುತ್ತ ಹಾಕಿರೋದನ್ನ ಈಗ ಚೆನ್ನಾಗಿ ಮಿಶ್ರಣ ಮಾಡಿದಿರಾ? ಇದು ಆಗಿದೆ. ಈಗ ಎದ್ದಿದಾಗ ನೋಡಿ ನೋಡಿ ಕೆಂಪಾಗ್ತಾ ಇದೆ ನೋಡಿ. ಈಗ ಇಷ್ಟು ಕೆಂಪಾಗ್ತಾ ಇದೆ ಅಂದ್ರೆ ಜಾಸ್ತಿ ಇದೆ ಅಂತ ನಿಮಗೆ ಇನ್ನೂ ಸುಣ್ಣದ ಅವಶ್ಯಕತೆ ಇದೆ ಅಂತ. ಸುಣ್ಣ ನೀರು ಬೇಕಾಗತ್ತೆ ಅಂತ. ಹೀಗೆ ಇರ್ಬೇಕದ ಆಕ್ಚುಲಿ. ನಿಮಗೆ ಇನ್ನೊಂದ್ ಸ್ವಲ್ಪ ನೋಡೋಣ. ನೋಡಿ ಸರ್, ಈಗ ಆ ಕಡೆಯಿಂದ ಅದ್ ನೋಡೋಣ. ಇದನ್ನ ಮತ್ತೆ ಉಜ್ಬೇಕಾಗತ್ತೆ ಅವಾಗ. ಇದನ್ನ ಬಿಸ್ಲಿಗೆ ಸಾಕು ನೀವು ಇರೋ ಸುಣ್ಣ ಪೂರ್ತಿ ಹಾಕ್ಬೇಕು ಅಂತ ಏನಿಲ್ಲ. ನಿಮಗಿಲ್ಲಿ ಬಂತು ಅಂದ್ರೆ ನೀವು ಅವಶ್ಯಕತೆ ಇಲ್ಲ ಅಂತ. ಇದು ನೋಡಿ, ಇದು ಹೇಳ್ತಾ ಇದೆ ಇನ್ನು ಸುಣ್ಣ ಬೇಕಾಗ್ತದೆ ಅಂತ. ನೋಡಿ ಇದನ್ನ ತೋರಿಸಿ. ಇದು ನೋಡಿ ಇಷ್ಟು ಶಾರ್ಪ್ ಇರಕ್ಕಂಥದ್ದು ಕೆಂಪಾಗ್ತಾ ಬರ್ತಾ ಇದೆ. ತುದಿ ಕೆಂಪಾಗ್ತಾ ಇದೆಯಲ್ವಾ? ಸೊ ಹಿಂಗಾಗ್ತಾ ಇದ್ರೆ ಇನ್ನು 1% ಬೋರ್ಡೋ ದ್ರಾವಣ ಆಗಿಲ್ಲ ಅಂತ ಹೇಳಿ.
ಸುಣ್ಣ ಕಡಿಮೆ ಇದೆ ಅಂತಲ್ಲ. ಹೌದು, ಇಲ್ಲಿ ನೋಡಿ, ಇಲ್ಲಿ ತೋರಿಸಿ. ಸುಣ್ಣದ ನೀರು ಇನ್ನೂ ಸ್ವಲ್ಪ ಬೇಕಾಗ್ತದೆ ಅಂತೇಳಿ. ಇಲ್ಲಿ ಹಾಕಿದ್ರೆ ಸರಿ ಆಗ್ಬಹುದು ಅಂತ ನಮ್ಮ ಅಭಿಪ್ರಾಯ. ಹೌದು ಹೌದು. ನೋಡಿ, ಈಗ ಮತ್ತೆ ಸುಣ್ಣನ ಸ್ವಲ್ಪ ಸೇರಿಸ್ತಾ ಇರೋದು. ಇದೊಂದು ಸ್ವಲ್ಪ ಸೇರಿಸಿ. ಸಿಗ್ತದೆ. ಇದೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ತಿಕ್ಕೊಡಿ. ನೋಡಿ, ಕೆಂಪಾಗಿದೆ ನೋಡ್ರಿ ಅದು. ನೀವು ಉಜ್ಜಿದ ಮೇಲೆ ವೈಟ್ ಇದ್ದಿದ್ದು ಕೆಂಪಾಗಿದೆ ತಾನೆ, ತುದಿ ಕೆಂಪಾಗಿದೆ. ಇದನ್ನ ಸ್ವಲ್ಪ ಉಜ್ಕೊಡಿ. ಇದು ಕಲ್ ಸುಣ್ಣ ಆಗಿರೋದ್ರಿಂದ ಎಷ್ಟು ಕೆಜಿ ಹಾಕಿದಂಗ ಆಯ್ತು ಸರ್ ನೀವು? 2 ಕೆಜಿ ತುತ್ತ ಮತ್ತೆ 2 ಕೆಜಿ ಸುಣ್ಣ ಆದಂಗ ಆಗ್ತದೆ. ಇದರಲ್ಲಿ ಒಂದು ಅರ್ಧ ಕೆಜಿ ವೇಸ್ಟೇಜ್ ಬರ್ತದಲ್ಲ, ಹಾಗಾಗಿ ನಿಮಗೆ 1.5 ಕೆಜಿ ಸುಣ್ಣ ಬಿದ್ದಷ್ಟೇ ಆಗ್ತದೆ. pH ನ್ಯೂಟ್ರಲ್ ಬರ್ಬೋದು ಅನ್ನೋದು. ಇವ್ರು ನೋಡಿ, ಸುಮ್ನೆ ಅವ್ರ ಪ್ರಮಾಣದಲ್ಲಿ ಅವ್ರು ಹಾಕ್ತಾ ಇದ್ರು ಸಹಿತ ಆಲ್ಮೋಸ್ಟ್ ಬರ್ತಾ ಇದೆ. ಒಂದ್ಸತಿ ಚೆಕ್ ಮಾಡಿದ್ರೆ ಸಾಕು, ಅವಶ್ಯಕತೆ ಇಲ್ಲ. ಲಾಸ್ಟಿಗೆ ನೀವು ಅದನ್ನ ಹಾಕಿದ್ರೆ ನಾವು ಅವಾಗ್ಲೇ pH ನೋಡಿದಾಗ ಸ್ವಲ್ಪ ಕೆಂಪಾಗಿತ್ತು. ಈಗ ಇನ್ನೊಂದ್ಸರಿ ನಾವು ಎದ್ದು ನೋಡೋಣ. ಮತ್ತೆ ಇನ್ನೊಂದ್ಸರಿ ನಾವು ಚೆನ್ನಾಗಿ ಕುಡ್ಲನ್ನ ಉಜ್ಜಿದಾದ್ಮೇಲೆ ನೀರಲ್ಲಿ ಎದ್ದುತ್ತಾ ಇದೀವಿ. ತುದಿ ಏನಿದೆಯಲ್ಲ ಸರ್, ವೈಟೇ ಇದೆ. ವೈಟ್ ಕೆಂಪಾಯ್ತು ಅಂದ್ರೆ ಇನ್ನೂ ಸುಣ್ಣ ಬೇಕಾಗ್ತದೆ ಅಂತ. ಈಗ ವೈಟೇ ಇದೆ, ವೈಟೇ ಇದೆ. ಆರ್ಕೆ ಬರ್ತದೆ. ಈಗ ನೀವು ಇದೊಂದು ನಮಗೆ ಈ ತರ ನಿಮ್ಗೆ ಆರ್ಕೆ ಏನು ಆಗ್ತಾ ಇಲ್ಲ ನೋಡಿ. ಹೌದು, ಈಗ pH 1% ದ್ರಾವಣ ಆಗಿದೆ ಅಂತ ಅರ್ಥ. ಬೋರ್ಡೋ ಮಿಶ್ರಣ ತಯಾರಿ ಬಹಳ ವೈಜ್ಞಾನಿಕವಾಗಿ ಮಾಡೋದಾದ್ರೆ ನೀವು ಒಂದ್ಸತಿ ಇಷ್ಟು ಅಳತೆ ಮಾಡ್ಕೊಂಡ್ರೆ ನೀವು ರೆಡಿ ಇದೆ. ಡಿಫರೆನ್ಸ್ ಮಾಡೋದಿಲ್ಲ. ಓಕೆ, ಇಷ್ಟು ಮಾಡ್ಕೊಂಡ್ರೆ ಸಾಕು ಸರ್. ನೀವು ಎಲ್ಲ ಟೈಮಲ್ಲೂ ಮಾಡ್ಬೇಕು ಅಂತ ಏನಿಲ್ಲ. ಒಂದ್ಸರಿ ನಾವು ಮಾಡ್ಕೊಂಡ್ಬಿಟ್ರೆ ಅದೇ ಇದ್ರಲ್ಲಿ ಮೆಥಡ್ ಅಲ್ಲಿ ಹಾಕ್ತಾ ಹೋಗ್ಬಿಟ್ರೆ ಸರಿ ಆಗುತ್ತೆ. ಇಲ್ಲ ನೋಡಿ, ಬರ್ಲಿಲ್ಲ, ರೆಡ್ ಆಗ್ಲಿಲ್ಲ. ಸೊ ಈಗ ದ್ರಾವಣ ಇದು ವೈಜ್ಞಾನಿಕವಾಗಿ ಸರಿ ಇದೆ ಅಂತ ನೋಡ್ಬೋದು ನೀವು. ಎಲ್ಲೋ ಸಹಿತ ಕೆಂಪಾಗ್ಲಿಲ್ಲ ನಿಮಗೆ ಕುಡ್ಲು. ಸೊ ನೋಡಿ, ಹಾಗೇನೆ ಇದೆ, ಅವ್ರು ಉಜ್ಕೊಟ್ಟಿದ್ದ ಹಾಗೇನೆ ಇದೆ. ಕೆಂಪಾಯ್ತು ಅಂದ್ರೆ ಸುಣ್ಣದ ಅಂಶ ಕಮ್ಮಿ ಇದೆ ಅಂತ ನೀವು ಅವಾಗ ಅದು ಇನ್ನೂ ಅಸಿಡಿಕ್ ನೇಚರ್ಲೇ ಇದೆ ಅಂತ. ನ್ಯೂಟ್ರಲ್ pH ನ್ಯೂಟ್ರಲ್ 7 ಬರ್ಬೇಕು. ಈಗ 7 ಬಂದಿರುತ್ತೆ. 7 ಬಂದ್ರೆ ಇದು ಯಾವುದು ಕೆಂಪಾಗೋದಿಲ್ಲ. ಇದು ಬೋರ್ಡೋ ದ್ರಾವಣ ತಯಾರಿ ಸೊ ವೈಜ್ಞಾನಿಕವಾಗಿ. ಥ್ಯಾಂಕ್ ಯು.